ಒಂದು ಕುಟುಂಬ, ಸಾಮಾನ್ಯ ಜೀವನ. ಆದರೆ ಒಂದು ಘಟನೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಈ ಕತೆ ಕಾಲಾನುಕ್ರಮದಲ್ಲಿ ನಡೆಯುತ್ತದೆ. ನನ್ನ ಅಜ್ಜ ಅಜ್ಜಿಯರ ಜೀವನದ ಕೊನೆಯ ವರ್ಷಗಳು. ಅವರು ತಮ್ಮ ಸ್ವಂತ ಮನೆಯನ್ನು ಬಿಟ್ಟು ನಮ್ಮ ಜೊತೆ ನನ್ನ ತಂದೆಯ ಮನೆಯಲ್ಲಿಯೇ ಬಂದು ವಾಸಿಸಲು ಒತ್ತಾಯಿಸಲ್ಪಟ್ಟರು. ಅದರ ಹಿಂದಿನ ಕಾರಣ ನನ್ನ ಚಿಕ್ಕಪ್ಪ. ಹಳ್ಳಿಯಲ್ಲಿ ಇದ್ದ ಅವರು ಒಂದು ದಿನ ಏಕಾಏಕಿ ತನ್ನ ಎಲ್ಲ ಸಾಮಾನುಗಳೊಂದಿಗೆ ನನ್ನ ಕುಟುಂಬದೊಂದಿಗೆ ನನ್ನ ಅಜ್ಜ ಅಜ್ಜಿಯರ ಮನೆಗೆ ಬಂದು ನೆಲೆಸಿದರು. ಆದರೆ ಅದು ನೆಲೆಸುವುದಲ್ಲ, ಅದು ನಿಧಾನವಾಗಿ ಪ್ರಾರಂಭವಾದ ಮಾನಸಿಕ ಹಿಂಸೆ. ಪ್ರತಿದಿನ ಒಂದು ಮಾತು, ಒಂದು ವರ್ತನೆ ಅವರು ಮನಸ್ಸಿಗೆ ಗಾಯವಾಗುವಂತೆ ಮಾಡುತ್ತಿತ್ತು. ಕೊನೆಗೆ ಆ ನೋವನ್ನು ತಾಳಲಾರದೆ ನನ್ನ ಅಜ್ಜ ಅಜ್ಜಿ ನಮ್ಮ ಮನೆಗೆ ಬಂದು ವಾಸಿಸಲು ಪ್ರಾರಂಭಿಸಿದರು. ಅಲ್ಲಿ ಆರಂಭವಾಯಿತು ನಿಜವಾದ ಪ್ರೀತಿ. ನನ್ನ ತಂದೆ ಹೆತ್ತವರನ್ನು ಮಗುಗಳಂತೆ ನೋಡಿಕೊಳ್ಳುತ್ತಿದ್ದರು. ಡೈಪರ್ ಬದಲಾಯಿಸುವುದು, ಸ್ನಾನ ಮಾಡಿಸುವುದು, ತಿನ್ನಿಸುವುದು. ನನ್ನ ತಾಯಿ ಅಡುಗೆ ಮಾಡುತ್ತಿದ್ದರು. ನಾವು ಮಕ್ಕಳು ಅವರ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದೆವು. ಆ ಮನೆಯಲ್ಲಿತ್ತು ಕೇವಲ ಒಂದು ವಾಸನೆ, ಪ್ರೀತಿ, ಕಾಳಜಿ. ನಿಜ ಹೇಳಬೇಕೆಂದರೆ ಒಬ್ಬ ಮನುಷ್ಯ ತನ್ನ ಕೊನೆಯ ದಿನಗಳಲ್ಲಿ ಬಯಸುವುದು ಇದೇ. ದಿನಗಳು ಹೀಗೆ ಸಾಗುತ್ತಿದ್ದವು. ಒಂದು ದಿನ ನನ್ನ ಅಜ್ಜ 95 ವರ್ಷ ದಾಟಿದ ವಯಸ್ಸಿನಲ್ಲಿ ನಿಶ್ಶಬ್ದವಾಗಿ ಪ್ರಾಣ ಬಿಟ್ಟರು. ಆ ದಿನ ಮನೆಯಲ್ಲಿದ್ದ ಮೌನ ಇಂದಿಗೂ ಮರೆಯಾಗಿಲ್ಲ. ಅದಾದ ಮೇಲೆ ಕೆಲವು ವರ್ಷಗಳು ಕಳೆದವು. ನನ್ನ ಅಣ್ಣ ಮದುವೆಯಾದ. ನನ್ನ ಅತ್ತಿಗೆ ಕೂಡ ನಮ್ಮ ಕುಟುಂಬದ ಭಾಗವಾದರು. ಅವಳು ಕೂಡ ನನ್ನ ಅಜ್ಜಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದಳು. ಆದರೆ ಅದು ಹೆಚ್ಚು ಕಾಲ ಇರಲಿಲ್ಲ. ಕೆಲವು ತಿಂಗಳ ನಂತರ ನನ್ನ ಅಜ್ಜಿ ಕೂಡ ವೃದ್ಧಾಪ್ಯದ ಕಾರಣ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರು. ಆ ದಿನದಿಂದ ನನ್ನ ತಂದೆ ಒಳಗೆ ಖಾಲಿಯಾಗಿ ಬಿಟ್ಟರು. ಅವರು ನಗುತ್ತಿದ್ದರು, ಮಾತನಾಡುತ್ತಿದ್ದರು, ಆದರೆ ಒಳಗೊಳಗೆ ಯಾರನ್ನೋ ಹುಡುಕುತ್ತಿದ್ದರು. ಬಹುಶಃ ತನ್ನ ಅಪ್ಪ ಅಮ್ಮನನ್ನು ಮತ್ತೆ ನೋಡಬೇಕೆಂಬ ಆಸೆ. ಕೆಲ ವರ್ಷಗಳ ನಂತರ ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಅವಳಿ ಮಕ್ಕಳು ಹುಟ್ಟಿದರು. ಒಬ್ಬಳು ಹುಡುಗಿ, ಒಬ್ಬ ಹುಡುಗ. ಭಾರತದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಪೂರ್ವಜರ ಹೆಸರನ್ನು ಇಡುವ ಪದ್ಧತಿ ಇದೆ. ಆದರೆ ನಾವು ನನ್ನ ಅಜ್ಜಿಯ ಹೆಸರಿನ ಮೊದಲ 3 ಅಕ್ಷರಗಳನ್ನು ತೆಗೆದುಕೊಂಡು ಹುಡುಗಿಗೆ ಹೆಸರು ಇಟ್ಟೆವು. ಮಕ್ಕಳು ಬೆಳೆಯತೊಡಗಿದರು ಸಂತೋಷದಿಂದ, ನಿರ್ದೋಷಿಯಾಗಿ. ಆದರೆ ಒಂದು ವಿಚಿತ್ರ ಸಂಗತಿ ನಮಗೆ ನಿಧಾನವಾಗಿ ಗಮನಕ್ಕೆ ಬರತೊಡಗಿತು. ಆ ಹುಡುಗಿ ನನ್ನ ಅಜ್ಜಿಯಂತೆಯೇ ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದಳು. ಅದೇ ರೀತಿಯಲ್ಲಿ ಅವಳು ಇರುವೆಗಳನ್ನು ತನ್ನ ಬೆರಳಿನಿಂದ ಕೊಲ್ಲುತ್ತಿದ್ದಳು. ಅದೇ ಅಭ್ಯಾಸ ನನ್ನ ಅಜ್ಜಿಯದ್ದೇ. ಇನ್ನೂ ಕೆಲವು ಸಣ್ಣ ಗುಣಗಳು ಒಂದೊಂದು ದಿನ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ನಾವು ಅದನ್ನು ಸಾಮಾನ್ಯವೆಂದುಕೊಂಡೆವು. ಆದರೆ ಮಕ್ಕಳು 5 ವರ್ಷದವರಾಗಿದ್ದಾಗ ಆ ಘಟನೆ ನಡೆಯಿತು. ಆ ದಿನ ನನ್ನ ತಂದೆ ಏನೋ ಕಾರಣಕ್ಕೆ ತುಂಬ ಅಸಮಾಧಾನಗೊಂಡಿದ್ದರು. ಯಾರಿಗೂ ಕಾರಣ ತಿಳಿಯಲಿಲ್ಲ. ಅವರು ಊಟ ಕೂಡ ಮಾಡಲಿಲ್ಲ. ನಾವು ಎಲ್ಲರೂ ಕೇಳಿದೆವು, ಬೇಡಿಕೊಂಡೆವು, ಒತ್ತಾಯಿಸಿದೆವು. ಆದರೆ ಅವರು ಒಪ್ಪಲಿಲ್ಲ. ಮನೆ ತುಂಬ ಒತ್ತಡ, ಮೌನ, ಒಂದು ಅಜ್ಞಾತ ಭಯ. ಅಷ್ಟರಲ್ಲಿ ಅವಳು, ಆ 5 ವರ್ಷದ ಮಗು, ನಿಧಾನವಾಗಿ ನಡೆದುಕೊಂಡು ನನ್ನ ತಂದೆಯ ಬಳಿಗೆ ಬಂತು. ಅವಳ ಮುಖದಲ್ಲಿ ಏನೋ ಬದಲಾಗಿದೆ. ನಾವು ನೋಡುತ್ತಲೇ ಇದ್ದೆವು. ಅವಳು ಬಾಯಿ ತೆರೆದು ಮಾತನಾಡಿದಳು. ಆದರೆ ಅದು ಅವಳ ಮಾತಲ್ಲ. ಹೇ ಅಶೋಕ್, ತಿನ್ನು. ಆ ಕ್ಷಣ ನಮ್ಮ ರಕ್ತ ಹಿಮವಾಗಿ ಬಿಟ್ಟಂತೆ. ಅದು ನನ್ನ ಅಜ್ಜಿಯ ಧ್ವನಿ ಅಲ್ಲ, ಆದರೆ ಅದೇ ಪದಗಳು, ಅದೇ ಉಚ್ಚಾರಣೆ, ಅದೇ ಭಾವ. ಅದೇ ರೀತಿಯಲ್ಲಿ ಅವಳು ಮಾತನಾಡುತ್ತಿದ್ದಳು. ನಮ್ಮಲ್ಲಿ ಯಾರಿಗೂ ಆ ಕ್ಷಣ ಏನಾಗಿದೆ ಎಂದು ಅರ್ಥವಾಗಲಿಲ್ಲ. ಆ ಮಗು ತನ್ನ ಅಜ್ಜನನ್ನು ಹೆಸರಿನಿಂದ ಕರೆಯಿತು. ಇದು ನಮ್ಮ ಸಂಸ್ಕೃತಿಯಲ್ಲಿ ಅಸಾಧ್ಯ. ಆದರೆ ಅವಳು ಕರೆದಳು. ನನ್ನ ತಂದೆ ಆ ಮಾತು ಕೇಳುತ್ತಿದ್ದಂತೆಯೇ ಅವರ ಮುಖದಲ್ಲಿ ಒಂದು ವಿಚಿತ್ರ ಶಾಂತಿ, ಒಂದು ನಗು. ಹಾಗೆ ಯಾರೋ ಹಳೆಯ ಪರಿಚಿತ ವ್ಯಕ್ತಿ ಮಾತನಾಡಿದಂತೆ. ಅವರು ಎದ್ದು ನಿಶ್ಶಬ್ದವಾಗಿ ಊಟಕ್ಕೆ ಕುಳಿತರು. ಆ ದಿನ ಅವರು ಸಂತೋಷದಿಂದ ಊಟ ಮಾಡಿದರು. ಆದರೆ ಅದಾದ ನಂತರ ಅದು ಮತ್ತೆಂದೂ ನಡೆದಿಲ್ಲ. ಆ ಮಗು ಮತ್ತೆ ಎಂದಿಗೂ ಹೀಗೆ ಮಾತನಾಡಲಿಲ್ಲ. ಅವಳು ಮತ್ತೆ ತನ್ನ ಅಜ್ಜಿಯನ್ನು ಅನುಕರಿಸಲಿಲ್ಲ. ಇಂದಿಗೂ ನಾವು ಆ ಘಟನೆ ಬಗ್ಗೆ ಯೋಚಿಸಿದಾಗ ಒಂದು ಪ್ರಶ್ನೆ ಮಾತ್ರ. ಆ ದಿನ ಆ ಮಾತು ಹೇಳಿದ್ದು ಆ ಮಗುನ ಅಥವಾ ಯಾರಾದರೂ ಇನ್ನೊಬ್ಬರ?